ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಬೌಟ್ ನೋಟ್ಪ್ಯಾಡ್. ಸೊ ನೋಟ್ಪ್ಯಾಡನ್ನು ನಾವು ಏನಪ್ಪ ಅಂದರೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಥವಾ ನೋಟ್ಪ್ಯಾಡ್ ಬಗ್ಗೆ ಏನಪ್ಪ ಅಂದರೆ ಇಂಟ್ರೊಡಕ್ಷನ್ ಆಫ್ ಅ ನೋಟ್ಪ್ಯಾಡ್. ಸೊ ನೋಡ್ಕೊಳ್ಳಿ, ಲಾಸ್ಟ್ ಕ್ಲಾಸ್ ಏನಾಗಿತ್ತಪ್ಪ ಅಂದರೆ ತಮಗೆ ಟೈಪಿಂಗ್ ಮಾಸ್ಟರ್ ಆಗಿತ್ತು. ಟೈಪಿಂಗ್ ಮಾಸ್ಟರ್ ಆದಮೇಲೆ ಏನಪ್ಪ ಅಂದರೆ ನೋಟ್ಪ್ಯಾಡ್. ಟೈಪಿಂಗ್ ಮಾಸ್ಟರಲ್ಲಿ ತಾವು ಏನು ಕಲ್ತಿದ್ದೀರಪ್ಪ ಅಂದರೆ ನಾವು ಕೀಬೋರ್ಡಲ್ಲಿ ಟೈಪನ್ನು ಯಾವ ರೀತಿ ಮಾಡಬೇಕು ಅಥವಾ ನಮ್ಮ ಫಿಂಗರನ್ನು ಯಾವ ಕೀಬೋರ್ಡ್ ಮೇಲೆ ಇಡಬೇಕು ಅಂತಕ್ಕಂಥದ್ದನ್ನು. ಅದೇ ರೀತಿ ಏನಪ್ಪ ಅಂದರೆ ಈಗ ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ನಮಗೆ ನೋಟ್ಪ್ಯಾಡ್ ಇದೆ. ಈ ನೋಟ್ಪ್ಯಾಡಲ್ಲಿ ನಾನು ಏನೇನು ಕಲಿತೀನಿ ಅಂತಕ್ಕಂಥದ್ದು. ಸೊ ಫಸ್ಟಿಗೆ ಬಂದ್ಬಿಟ್ಟು ಏನದಪ್ಪ ಅಂದರೆ ನೋಟ್ಪ್ಯಾಡ್ ಇದೇನದಪ್ಪ ಅಂದರೆ ಫಸ್ಟ್ ಬಂದ್ಬಿಟ್ಟು ಇಟ್ ಈಸ್ ಅ ಟೆಕ್ಸ್ಟ್ ಎಡಿಟರ್ ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್ ಅಂತ ಕರೀರಿ, ಮತ್ತು ಪ್ರೋಗ್ರಾಮ್ ಅಂತ ಕೂಡ ಕರಿಬಹುದು. ಇದೇನಿದೆಪ್ಪ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಜೊತೆಗೇನೆ ಏನಾಗುತ್ತಪ್ಪ ಅಂದರೆ ನಮಗೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇಟ್ ಈಸ್ ಡೆವಲಪ್ಡ್ ಫ್ರಮ್ ಮೈಕ್ರೋಸಾಫ್ಟ್. ಇದು ಯಾವ ಕಂಪ್ನಿಲಿಂದ ಡೆವಲಪ್ ಆಗಿದೆ ಅಂದರೆ ಮೈಕ್ರೋಸಾಫ್ಟ್ ಕಂಪನಿಯಿಂದ ಏನಾಗಿದೆಯಪ್ಪ ಅಂದರೆ ಡೆವಲಪ್ ಆಗಿದೆ. ಸೊ ಮೈಕ್ರೋಸಾಫ್ಟ್ ಅಂತಕ್ಕಂಥದ್ದು ಇದು ಒಂದು US ಅಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ ಇದೆ. ಸೊ ಇದರ ಓನರ್ ಬಂದ್ಬಿಟ್ಟು ಯಾರಿದ್ದಾರಪ್ಪ ಅಂದರೆ ಬಿಲ್ ಗೇಟ್ಸ್ ಇದ್ದಾರೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನದಪ್ಪ ಅಂದರೆ ನೋಟ್ಪ್ಯಾಡನ್ನು ಯಾರು ಡೆವಲಪ್ ಮಾಡಿದಾರಪ್ಪ ಅಂದರೆ ಮಿಸ್ಟರ್ ರಿಚರ್ಡ್ ಬ್ರಾಡಿ ಇನ್ ದ ಇಯರ್ ಆಫ್ ಯಾವಾಗಪ್ಪ ಅಂದರೆ 1983 ಒಳಗಡೆ. ಸೊ 1983ರಲ್ಲಿ ಏನಾಗಿದೆಪ್ಪ ಅಂದರೆ ಇದು ನೋಟ್ಪ್ಯಾಡ್ ಡೆವಲಪ್ ಆಗಿದೆ. ಅದಾದಮೇಲೆ ಸೇವ್ ಆಸ್ .txt ಎಕ್ಸ್ಟೆನ್ಷನ್ ಫೈಲ್ ನೇಮ್ ಅಂತ ಕರೀತಾರೆ. ನೀವು ಫೈಲಲ್ಲಿ ಹೋಗ್ಬಿಟ್ಟು ಸೇವ್ ಮಾಡ್ತೀರಾ ಅಥವಾ ಮತ್ತೇನೋ ಬೇರೆ ಸೇವಿಂಗ್ ಕಂಟ್ರೋಲ್ ಕೀಬೋರ್ಡ್ ಪ್ರೆಸ್ ಮಾಡಿ ಕೀಬೋರ್ಡಿಂದ ಸೇವ್ ಮಾಡ್ತಿರಲ್ಲ, ಅದು ಏನಪ್ಪ ಅಂದರೆ ಯಾವ ರೀತಿ ಸೇವ್ ಆಗುತ್ತಪ್ಪ ಅಂದರೆ .txt ಫೈಲ್ ಅಂತ ಇತ್ತಪ್ಪ ಅಂದರೆ ಅದು ಏನಪ್ಪ ಅಂದರೆ ನೋಟ್ಪ್ಯಾಡ್ ಫೈಲ್ ಅಂತ ತಿಳ್ಕೊಬೇಕು. ಅದೇ ರೀತಿ ನಮ್ಮದು ಪೇಂಟ್ದು .bmp ಅಂತ ಬರುತ್ತೆ. .bmp ಅಂತ ಬಂದರೆ ಅದೇನಪ್ಪ ಅಂದರೆ MS Paint ಫೈಲ್. .txt ಅಂತ ಬಂದರೆ ಅದೇನಪ್ಪ ಅಂದರೆ ನೋಟ್ಪ್ಯಾಡ್ ಫೈಲ್, ರೈಟ್. CET ಅಲ್ಲಿ ಕೂಡ ತುಂಬ ಸಾರಿ ಕೇಳಿದ್ದಾರೆ, ಸೊ ನೋಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಈ ನೋಟ್ಪ್ಯಾಡಿಂದ ಯೂಸಸ್ ಏನದಾವ ನಮಗೆ. ನಾನು ನೋಟ್ಪ್ಯಾಡ್ ಯೂಸ್ ಮಾಡಿಬಿಟ್ಟು ಏನು ಯೂಸ್ ಮಾಡ್ತೀನಿ, ಕ್ರಿಯೇಟಿಂಗ್ ಫಾರ್ ದ ವೆಬ್ ಪೇಜಸ್. ಕ್ರಿಯೇಟಿಂಗ್ ಫಾರ್ ವೆಬ್ ಪೇಜಸ್ ಅಂದರೆ ಇಲ್ಲಿ ಏನಂತೀವಪ್ಪ ಅಂದರೆ ಗೂಗಲಲ್ಲಿ ನಾವು ಏನೇ ಸರ್ಚ್ ಮಾಡಿದ್ರು ಕೂಡ ನಮಗೆ ಏನು ತೋರಿಸುತ್ತೆ, ಅಬೌಟ್ ಕಂಪ್ಯೂಟರ್ ಇರ್ಬೋದು, ಅಬೌಟ್ ಏನಪ್ಪ ಅಂದರೆ ಮತ್ತೆ ಬೇರೆ ಏನೋ ಇರ್ಬೋದು, ನೀವೇನು ಸರ್ಚ್ ಮಾಡಿ ನೋಡ್ತೀರಾ. ಸೊ ಅದು ನೋಡಿದಾದ್ಮೇಲೆ ನಮ್ಗೆ ಏನು ಆ ಪೇಜ್ ಕಾಣಿಸುತ್ತೆ. ಲೈಕ್ ಎಕ್ಸಾಂಪಲ್ ನೋಡಿ ಇಲ್ಲಿ. ಸೊ ಗೂಗಲ್ ಓಪನ್ ಮಾಡಿಬಿಟ್ಟು ಏನಪ್ಪ ಅಂದರೆ ನಾವು ಸರ್ಚ್ ಮಾಡ್ತಕ್ಕಂಥದ್ದು. ಇಲ್ಲಿ www.google.com. ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ಹೇಳ್ತಾ ಇದೆ. ಸೊ ಅಬೌಟ್ ಏನಪ್ಪ ಅಂದರೆ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲ, ನಾನು ಸ್ವಲ್ಪ ಕನೆಕ್ಷನ್ ಕೊಡ್ತೀನಿ. ಸೊ ನೋಡಿ ಏನಾಗುತ್ತಪ್ಪ ಅಂದರೆ ನಾನು ಇಲ್ಲಿ ಗೂಗಲಲ್ಲಿ ಸೊ ಏನಾದರೂ ಸರ್ಚ್ ಮಾಡ್ದೆ ಅಂದರೆ ಇದೇನು ಪೇಜ್ ಕಾಣಿಸ್ತಾ ಇದೆ ನಮಗೆ, ಇದಕ್ಕೆ ಯಾವ ಪೇಜ್ ಅಂತ ಕರೀತಾರಪ್ಪ ಅಂದರೆ ವೆಬ್ ಪೇಜ್ ಅಂತ ಕರೀತಾರೆ. ಸೊ ಈಗೇನು ಮಾಡ್ತೀನಪ್ಪ ಅಂದರೆ ಅಬೌಟ್ ಕಂಪ್ಯೂಟರ್ ಅಂತ ಟೈಪ್ ಮಾಡ್ತೀನಿ ನಾನು. ಅಬೌಟ್ ಕಂಪ್ಯೂಟರ್ ಅಂತ ಟೈಪ್ ಮಾಡಿದ ಮೇಲೆ ಸೊ ಕಂಪ್ಯೂಟರ್ ರಿಲೇಟೆಡ್ ಏನು ಮಾಡುತ್ತಪ್ಪ ಅಂದರೆ ಇದು ಪೇಜ್ ಏನು ಓಪನ್ ಆಗುತ್ತೆ, ಲೈಕ್ ದಿಸ್ ಟೈಪ್ ಆಫ್ ಪೇಜ್. ಇವು ಪೇಜ್ಗಳನ್ನು ಎಲ್ಲಿ ಡೆವಲಪ್ ಮಾಡ್ತಾರಪ್ಪ ಅಂದರೆ ನೋಟ್ಪ್ಯಾಡಲ್ಲಿ ಡೆವಲಪ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ವೆಬ್ ಪೇಜ್ ಅಂತ ಕರಿತೀವಿ. ಅದಕ್ಕೆ ಅದು ವೆಬ್ ಪೇಜ್ ಅಂತ ನಾವು ಏನು ಮಾಡ್ತೀವಪ್ಪ ಅಂದರೆ ಕರಿತೀವಿ, ಕ್ರಿಯೇಟಿಂಗ್ ಫಾರ್ ದ ವೆಬ್ ಫೀಚರ್ಸ್. ಸೊ ಅದಾದಮೇಲೆ ಏನಿದೆಯಪ್ಪ ಅಂದರೆ ನಮಗೆ ಕ್ರಿಯೇಟಿಂಗ್ ಫಾರ್ ದ ಟೆಕ್ಸ್ಟ್ ಫೈಲ್ಸ್. ಸೊ ಕ್ರಿಯೇಟಿಂಗ್ ಫಾರ್ ಟೆಕ್ಸ್ಟ್ ಫೈಲ್ಸ್ ಅಂದರೆ ಅದೇ ರೀತಿ ಏನಪ್ಪ ಅಂದರೆ ಸೊ ಕಾಮನ್ ಆಗಿ ನೋಟ್ಪ್ಯಾಡಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಟೈಪಿಂಗ್ ಮಾಸ್ಟರ್ ಆದಮೇಲೆ ಟೈಪಿಂಗನ್ನು ಒಂದು ಬುಕ್ ಅಥವಾ ಒಂದು ಲೆಟರನ್ನು ತೊಗೊಂಡ್ಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ನಾನು ಟೈಪ್ ಮಾಡ್ತೀನಿ. ಸೊ ಟೈಪ್ ಮಾಡಿ ಅದಕ್ಕೆ ಏನಂತ ಕರೀತಾರಪ್ಪ ಅಂದರೆ ಕ್ರಿಯೇಟಿಂಗ್ ಫಾರ್ ದ ಟೆಕ್ಸ್ಟ್ ಫೈಲ್ಸ್. ಸೊ ಅದಾದಮೇಲೆ ಏನಿದೆಪ್ಪ ಅಂದರೆ ಇದ್ರದ್ದು ಡಿಸ್ಅಡ್ವಾಂಟೇಜಸ್ ಏನೇನದವಪ್ಪ. ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು ಏನದಪ್ಪ ಅಂದರೆ ವಿ ಕೆನಾಟ್ ಆ್ಯಡ್ ದ ಇಮೇಜಸ್ಸನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಇದರಲ್ಲಿ ಆ್ಯಡ್ ಮಾಡಲಿಕ್ಕೆ ಆಗಂಗಿಲ್ಲ. ಸೊ ಬೇರೆ ನೆಕ್ಸ್ಟ್ MS ವರ್ಡ್ ಇರ್ಬೋದು, ವರ್ಡ್ಪ್ಯಾಡ್ ಇರ್ಬೋದು, ಅದರಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ನಾವು ಇಮೇಜನ್ನು ಆ್ಯಡ್ ಮಾಡಬಹುದು. ಅದೇ ರೀತಿ ಏನಿದೆಪ್ಪ ಅಂದರೆ ನಮಗೆ ವಿ ಕೆನಾಟ್ ಕ್ರಿಯೇಟ್ ದ ಟೇಬಲ್. ಸೊ ಟೇಬಲನ್ನು ನಾವು ಏನಪ್ಪ ಅಂದರೆ ಕ್ರಿಯೇಟ್ ಮಾಡಲಿಕ್ಕೆ ಆಗಂಗಿಲ್ಲ. ಅದು ಕೂಡ ನಾವು ಎಲ್ಲಪ್ಪ ಅಂದರೆ MS Paintಲ್ಲಿ ನಾವು MS ವರ್ಡ್ ಮತ್ತು MS Excel ಅಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಟೇಬಲನ್ನು ಕ್ರಿಯೇಟ್ ಮಾಡಬಹುದು. ಅಬೌಟ್ ಏನಪ್ಪ ಅಂದರೆ ಇದು ಇಂಟ್ರೊಡಕ್ಷನ್ ಆಫ್ ನೋಟ್ಪ್ಯಾಡ್. ಥ್ಯಾಂಕ್ ಯು ಫ್ರೆಂಡ್ಸ್.